ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಡೇ ರೂಟೀನ್ ಶೇರ್ ಮಾಡತ್ತೀನಿ. ಮಳೆ ಇರೋದ್ರಿಂದ ಬಾಗಲ್ ಕಸ ಹೊಡಿಲಿಲ್ಲ, ಡೈರೆಕ್ಟ್ ನೀರು ಹಾಕಿ ಹೊಚ್ಚಲ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕಿದೆ. ರಂಗೋಲಿ ಎಲ್ಲ ಹಾಕಿದಿಂದ ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಬ್ರೇಕ್ಫಾಸ್ಟ್ ಮಾಡೋಕೆ ಹಸಿ ಖಾರ ಖಾಲಿ ಆಗಿತ್ತು, ಸೊ ಹಸಿ ಖಾರ ಮಾಡಿಕೊಂಡೆ. ಬ್ರೇಕ್ಫಾಸ್ಟಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡತ್ತೀನಿ. ಈಗ ಸಾಂಬಾರು ಒಗ್ಗರಣೆ ಹಾಕತ್ತೀನಿ. ಕೆಲವೊಮ್ಮೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ನಮಗೆ ಸಕ್ಸಸ್ ಸಿಗೋದಿಲ್ಲ ಅಂತಂತ ಹೇಳಿ ಅನಿಸ್ತೈತಿ. ಹಾಗಂತ ಹೇಳಿ ನಾವು ಪ್ರಯತ್ನ ಮಾಡೋದನ್ನು ಯಾವತ್ತೂ ಬಿಡ್ಲಿಕ್ಕೆ ಹೋಗಬಾರ್ದು. ಆದರೆ ಎಲ್ಲರಿಗೂ ಅವ್ರವ್ರದ್ದು ಟೈಮ್ ಅಂತ ಹೇಳಿ ಬಂದೇ ಬರ್ತದೆ. ಯಾಕಂದರೆ ಸಕ್ಸಸ್ ಒಂದು ದಿವಸದ ಒಳಗೆ ಬರೋದಿಲ್ಲ. ಪ್ರತಿದಿನ ನಾವೇನು ಪ್ರಯತ್ನ ಮಾಡ್ಕೊತ ಹೋಗ್ತೇವಿ ಅದು ನಮಗೆ ಒಂದು ದಿನ ಸಕ್ಸಸ್ ತಂದು ಕೊಡ್ತೈತಿ. ಮುಂದೆ ಹೋಗಿರ್ಬೋದು, ಹಂಗಂತ ಹೇಳಿ ನಾವು ಹಿಂದದೇವಿ ಅಂತಂತ ಹೇಳಿ ಅರ್ಥ ಅಲ್ಲ. ಹಂಗಂತ ಹೇಳಿ ನಾವು ಮಾಡೋ ಪ್ರಯತ್ನನ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಸಾರೆಲ್ಲ ಒಗ್ಗರಣೆ ಹಾಕಿದೆ. ಹಾಕಿ ಆದಿಂದ ಮೊದಲ ಇಡ್ಲಿ ಹಿಟ್ಟನ್ನು ನಾನು ನೆನೆಸಿ ಇಟ್ಟಿದ್ದೆ. ಸೊ ಇಡ್ಲಿ ಟ್ರೇಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಚಿ ಇಡ್ಲಿ ಹಾಕೊಳ್ಳತ್ತೀನಿ. ಇಡ್ಲಿ ಹಾಕ್ಕೊಂಡು ಲೋ ಫ್ಲೇಮ್ದಾಗ ಒಂದು 15 ನಿಮಿಷ ಇಡ್ಲಿ ಮಾಡೋಕೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ಇಡ್ಲಿ ರೆಡಿಯಾಗಿ ಬರೋ ತನಕ ಚಟ್ನಿನೂ ರೆಡಿ ಮಾಡಿಕೊಂಡೆ. ಇಡ್ಲಿನೂ ರೆಡಿ ಆಯ್ತು. ಸಾಫ್ಟ್ ಮತ್ತು ಸ್ಪಾಂಜಿ ಮಸ್ತಾಗಿದ್ದು ಇಡ್ಲಿ. ಬ್ರೇಕ್ಫಾಸ್ಟನ್ನು ಮಾಡಿದೆ. ಡೈರೆಕ್ಟ್ ಬ್ಲಾಗ್ನ ಸಂಜೆಗೆ ಕಂಟಿನ್ಯೂ ಮಾಡತ್ತೀನಿ. ರಾತ್ರಿ ಊಟಕ್ಕಂತ ಹೇಳಿ ಡೊಣ್ ಮೆಣಸಿನ್ಕಾಯಿ ಎಣ್ಗಾಯಿ ಮಾಡತ್ತೀನಿ. ಡೊಣ್ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಅದಕ್ಕೆಲ್ಲ ಫಸ್ಟ್ ಹುರ್ಕೊಂಡು ಡೊಣ್ ಮೆಣಸಿನ್ಕಾಯಿನ ಹುರ್ಕೊಂಡು ಅದರಿಂದ ಪಲ್ಯ ಒಗ್ಗರಣೆಗೂ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕತ್ತೀನಿ. ನೀವೆಲ್ಲರೂ ಯಾವ ಥರ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಇದಕ್ಕೆ ಡೊಣ್ ಮೆಣಸಿನ್ಕಾಯಿ ಎಣ್ಗಾಯಿ ಅಂತಾರೆ. ನೀವು ಮಾಡ್ತೀರೇನು ಅನ್ನೋದನ್ನು ಹೇಳ್ರಿ. ಇಲ್ಲ ಯಾವ ಡಿಫ್ರೆಂಟ್ ಸ್ಟೈಲ್ದಾಗ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಚಪಾತಿ ಹಿಟ್ಟನ್ನು ಆಲ್ರೆಡಿ ಕಲಿಸಿ ಇಟ್ಟಿದ್ದೆ. ಪಲ್ಯ ಒಗ್ಗರಣೆ ಹಾಕಿದಿಂದ ಚಪಾತಿನೂ ಲಟ್ಸಿದೆ. ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.